ಎಲ್ಲೆಲ್ಲೂ ಕೂಡ ರಾಮನಾಮ, ರಾಮಸ್ಮರಣೆಯೊಂದೇ ಕಿವಿಗೆ ಕೇಳಿ ಬರ್ತಾ ಇದೆ. 500 ವರ್ಷಗಳ ಹೋರಾಟ, ಆ ಹೋರಾಟದಲ್ಲಿ ಪ್ರಾಣವನ್ನು ತೆತ್ತಂತವರು ಲಕ್ಷಾಂತರ ಮಂದಿ. ಈಗ ಕಳೆದ ಒಂದು ವಾರದಿಂದ ಸಂಭ್ರಮ ಮುಗಿಲು ಮುಟ್ಟಿದೆ. 500 ವರ್ಷದ ಹೋರಾಟಕ್ಕೆ ಸಿಕ್ಕ ಜಯ. ಸ್ವಾತಂತ್ರ್ಯ ಬಂದಾಗ ಯಾವ ರೀತಿಯಾಗಿ ಸಂಭ್ರಮ ಮನೆ ಮಾಡಿತ್ತೋ ದೇಶದಲ್ಲಿ, ಅದೇ ರೀತಿಯಾಗಿ ರಾಮ ಜನ್ಮ ಭೂಮಿಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಕ್ಷಣಗಣನೆ ಆರಂಭ ಆದಾಗಿನಿಂದಲೂ ಕೂಡ ಅದೇ ರೀತಿಯಾದಂಥ ಸಂಭ್ರಮ ಮುಗಿಲು ಮುಟ್ಟಿದೆ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡದಿಂದ ನಿರಂತರ ವರದಿ ನಮ್ಮ ವೀಕ್ಷಕರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಕ್ಷಣ ಕ್ಷಣದ ಲೈವ್ ಅಪ್ಡೇಟ್ಗಳನ್ನು ನೀವು ರಿಪಬ್ಲಿಕ್ ಕನ್ನಡದಲ್ಲಿ ನೋಡೋದಕ್ಕೆ ಮಾತ್ರ ಸಾಧ್ಯ. ಯಾವುದೇ ಚಾನಲ್ನ ಕಂಪೇರ್ ಮಾಡಿ, ಯಾವುದೇ ಚಾನಲ್ನ ಜೊತೆಯಲ್ಲಿ ಕಂಪೇರ್ ಮಾಡಿ, ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ಕವರೇಜ್ ಅನ್ನ ಮಾಡ್ತಾ ಇದೆ. ಸಾಟಿ ಇಲ್ಲದ ಲೈವ್ ಕವರೇಜ್ ಅನ್ನ ನಮ್ಮ ವೀಕ್ಷಕರಿಗೆ ಕೊಡುವಂತ ಕೆಲಸವನ್ನ ರಿಪಬ್ಲಿಕ್ ತಂಡ ಅಯೋಧ್ಯೆಯ ರಾಮ ಜನ್ಮ ಭೂಮಿಯಲ್ಲಿ ನಿಂತು ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ನಾನ್ ಸ್ಟಾಪ್ ಮೆಗಾ ಕವರೇಜ್, ನಾನ್ ಸ್ಟಾಪ್ ಮೆಗಾ ಕವರೇಜ್. ನಾಳೆ ಬೆಳಗ್ಗೆಯಿಂದಲೂ ಕೂಡ ಲೈವ್ ಕವರೇಜ್ ಇರುತ್ತೆ. ಏನೆಲ್ಲ ಆಗುತ್ತೆ, ವಿಧಿವಿಧಾನಗಳು, ಪ್ರಾರ್ಥನೆ, ಪೂಜೆ, ಸಂಭ್ರಮಾಚರಣೆ ಎಲ್ಲವನ್ನು ಕೂಡ ನಿರಂತರವಾಗಿ ಲೈವ್ ಕವರೇಜ್ ಅಲ್ಲಿ ನೀವು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ. ಪ್ರಾಣ ಪ್ರತಿಷ್ಠಾಪನೆ ಎಷ್ಟೊತ್ತಿಗಾಗುತ್ತೆ? ಪ್ರಧಾನಿ ನರೇಂದ್ರ ಮೋದಿ ಅವರು ಎಷ್ಟೊತ್ತಿಗೆ ಬರ್ತಾರೆ? 7,500 VIP ಹೇಗೆ ಬರ್ತಾರೆ? ಅವರಿಗೆ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ? ಎಲ್ಲ ಅಪ್ಡೇಟ್ಗಳನ್ನು ನೀವು ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ಮೇಲೆ ಮಾತ್ರ ನೋಡೋದಕ್ಕೆ ಸಾಧ್ಯ. ನೋಡಿ, ರಾಮ ಮಂದಿರ ಯಾವ ರೀತಿಯಾಗಿ ಸಿದ್ಧಗೊಂಡಿದೆ ಹೂವಿನ ಅಲಂಕಾರದ ಮೂಲಕ ಅನ್ನೋದನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಇದು ನೋಡಿ, ರಾಮ ಮಂದಿರದ ಗರ್ಭಗುಡಿಯ ಮೇಲೆ ಗೋಪುರ ಇದೆಯಲ್ಲ, ಆ ಗೋಪುರಕ್ಕೆ ಈಗ ಹೂವಿನಲ್ಲಿ ಅಲಂಕಾರವನ್ನು ಮಾಡಲಾಗ್ತಾ ಇದೆ. ಇನ್ನೂ ಕೂಡ ಮುಂದುವರೆದಿದೆ. ಸಂಜೆ ಅಷ್ಟೊತ್ತಿಗೆ ನೀವು ರಾಮ ಮಂದಿರವನ್ನು ನೋಡಿದ್ರೆ ಕಂಪ್ಲೀಟ್ ಆಗಿ ಹೂವಿನಲ್ಲಿ ಅಲಂಕಾರಗೊಂಡಿರುತ್ತೆ. ಬಹುತೇಕ ಸಿದ್ಧತೆ ಆಗಿದೆ, ಬಹುತೇಕ ಸಿದ್ಧತೆಗಳು ಕಂಪ್ಲೀಟ್ ಆಗಿದೆ. ಕೇವಲ 20% ಮಾತ್ರ ಬಾಕಿ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಯ ಹಿನ್ನೆಲೆಯಲ್ಲಿ ಕಲರ್ಫುಲ್ ಹೂವುಗಳಿಂದ ಶ್ರೀರಾಮನ ಊರು ಜಗಮಗಿಸ್ತಾ ಇದೆ. 2 ಕಣ್ಣು ಸಾಲದು ನೋಡೋದಕ್ಕೆ. ರಘುರಾಮನ ಊರಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಟೈಟ್ ಸೆಕ್ಯೂರಿಟಿ, ಶಸ್ತ್ರ ಸಜ್ಜಿತರಾಗಿ ನಿಂತ ಪೊಲೀಸರು ಹಾಗೂ ಭದ್ರತಾ ಪಡೆ, ಪ್ರತಿ ವಾಹನಗಳನ್ನ ಪರಿಶೀಲನೆಯನ್ನ ಮಾಡ್ತಾ ಇರುವಂತಹ ಅಯೋಧ್ಯೆಯಲ್ಲಿರುವಂತಹ ಪೊಲೀಸರು. ರಾಮ ಮಂದಿರದ ಸುತ್ತ 3 ಲೇಯರ್ 3 ಹಂತದಲ್ಲಿ ಬಿಗಿ ಭದ್ರತೆ ಇದೆ. ಅಯೋಧ್ಯೆ ಭದ್ರತೆಗೆ ಆಧುನಿಕ MP5 ಗನ್ ಅನ್ನ ಬಳಕೆ ಮಾಡಲಾಗ್ತಾ ಇದೆ. ಪ್ರಧಾನಿಗೆ SPGಯಿಂದಲೂ ಕೂಡ ಭದ್ರತೆಯನ್ನು ಕೊಡೋದಕ್ಕೆ ಮುಂದಾಗಿರುವಂಥದ್ದು. ನೋಡಿ, ಈಗಲೂ ನಾನು ಹೇಳ್ತಾ ಇದ್ದೀನಿ, ಈ ಭದ್ರತೆ ಜನಸಾಮಾನ್ಯರಿಗೆ ಮಾತ್ರ, ಶ್ರೀರಾಮನಿಗೆ ಅಲ್ಲ. ಜನಸಾಮಾನ್ಯರಿಗೆ ಮಾತ್ರ, ಶ್ರೀರಾಮನಿಗೆ ಅಲ್ಲ. ನೋಡಿ ನೋಡಿ, SPG ಟೀಮ್ ಯಾವ ರೀತಿಯಾಗಿ ಭದ್ರತಾ ಪಡೆಗಳು ಸಿದ್ಧಗೊಂಡಿದೆ ಅಂತೇಳಿ. ನಿನ್ನೆ ರಾತ್ರಿ 8 ಗಂಟೆಗೆ ಅಯೋಧ್ಯ ಗಡಿ ಭಾಗವನ್ನು ಕ್ಲೋಸ್ ಮಾಡಿದ್ದಾರೆ. ಯಾರನ್ನು ಕೂಡ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ, ಯಾರನ್ನು ಕೂಡ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಇದು ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಹಬ್ಬ ಆಚರಣೆನ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿಗೆ ದೇಶ ವಿದೇಶಗಳಿಂದ ಗಣ್ಯಾತಿ ಗಣ್ಯರು ಆಗಮಿಸ್ತಿದ್ದಾರೆ. ಅವರಿಗೆ ಭದ್ರತೆಯನ್ನು ಕೊಡುವ ಕೆಲಸವನ್ನ ಮಾಡಬೇಕಾಗಿರೋ ಕರ್ತವ್ಯವನ್ನ ಮಾಡಲಾಗ್ತಾ ಇದೆ ಎನ್ನುವ ವಿಚಾರಗಳನ್ನ ಖುದ್ದು CM ಯೋಗಿ ಆದಿತ್ಯನಾಥ್ ಅವರು ಕೊಟ್ಟಿದ್ದಾರೆ. ನೋಡಿ, ಒಂದು ಕಡೆ ಭದ್ರತಾ ಪಡೆಗಳು ಹೇಗೆ ಸಿದ್ಧಗೊಂಡಿದೆ ಅಂತೇಳಿ ನೋಡಿ. ಪ್ರತಿಯೊಂದು ವಾಹನಗಳನ್ನು ಕೂಡ ಚೆಕ್ಕಿಂಗ್ ಆಗ್ತಾ ಇದೆ, ಪ್ರತಿಯೊಂದು ವಾಹನಗಳನ್ನು. ಇವತ್ತು ಎಲ್ಲರೂ ಅಂದ್ಕೊಂಡಿರ್ಬೋದು ನೋಡಿ, ರೈಲ್ವೆ ಸ್ಟೇಷನ್ ದೃಶ್ಯಾವಳಿ ನೀವು ಗಮನಿಸ್ತಾ ಇದ್ರಿ. ರಿಪಬ್ಲಿಕ್ ಕನ್ನಡ ಟೀಮ್ ಏನು ಅಷ್ಟೊಂದು ಎಲ್ಲ ಕಡೆ ಸುಲಲಿತವಾಗಿ ಓಡಾಡಿಕೊಂಡು ಅಪ್ಡೇಟ್ಗಳನ್ನ ಕೊಡ್ತಾ ಇದ್ದು, ಖಂಡಿತ ಅದು ಸುಮ್ಮನೆ ಮಾಡ್ತಾಯಿಲ್ಲ. ಅದು ತುಂಬ ಕಷ್ಟ ಇದೆ ಅವ್ರಿಗೆ, ಬಹಳ ಕಷ್ಟ. ಹೆಜ್ಜೆ ಹೆಜ್ಜೆಗೂ ಕೂಡ ಅವರನ್ನು ತಪಾಸಣೆಗೊಳಪಡಿಸ್ತಾ ಇದ್ದಾರೆ. ಮೀಡಿಯಾದವರಾಗಿರಲಿ ಅಥವಾ ಜನಸಾಮಾನ್ಯರಾಗಲಿ ಎಲ್ಲರಿಗೂ ಕೂಡ ಒಂದೇ. ಹೆಜ್ಜೆ ಹೆಜ್ಜೆಗೂ, ಒಂದು ಹೆಜ್ಜೆಯಿಂದ 10 ಹೆಜ್ಜೆ ಮುಂದೆ ಇಡಬೇಕು ಅಂದ್ರೂ ಕೂಡ ಪೊಲೀಸರು ಅವರನ್ನು ಚೆಕಿಂಗ್ ಮಾಡ್ತಾರೆ. ನಮ್ಮ ರಿಪಬ್ಲಿಕ್ ಟೀಮನ್ನು ಚೆಕಿಂಗ್ ಮಾಡ್ತಾರೆ. ಆದರೂ ಕೂಡ ನಮ್ಮ ತಂಡ, ಅವರ ಅಜೆಂಡಾ ಅಯೋಧ್ಯೆಯಿಂದ ಲೈವ್ ಕವರೇಜನ್ನು, ಅಪ್ಡೇಟ್ಗಳನ್ನು ಕೊಡಬೇಕು ಅನ್ನೋದು ಅಷ್ಟೇ ಮಾಡ್ತಿದ್ದಾರೆ. ಸುಲಲಿತವಾಗಿ ಓಡಾಡ್ಕೊಂಡಲ್ರಿ ವರದಿ ಮಾಡ್ತಾ ಇಲ್ಲ. ಹೆಜ್ಜೆ ಹೆಜ್ಜೆಗೂ ಕೂಡ ಸೆಕ್ಯೂರಿಟಿ ನಡುವೆ ಅವರು
ರಿಪೋರ್ಟನ್ನು ಮಾಡ್ತಿದ್ದಾರೆ, ಅಪ್ಡೇಟ್ಗಳನ್ನು ಕೊಡ್ತಾರೆ. ಜಯಪ್ರಕಾಶ್ ಶೆಟ್ಟಿ, ಸ್ಮಿತಾ ರಂಗನಾಥ್, ಶ್ರುತಿ ಕಿತ್ತೂರು, 3 ಜನ ಜೊತೆಗೆ ಅವರ 3 ಜನರಲ್ಲಿ ನಮ್ಮ 3 ಜನ ಕ್ಯಾಮ್ರಾಮನ್ಗಳು. ಓವರಾಲ್ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನಿಂದ 20ಕ್ಕಿಂತ ಹೆಚ್ಚು ಜನ ಅಲ್ಲಿಗೆ ಹೋಗಿ ಕ್ಷಣದ ಅಪ್ಡೇಟನ್ನು ಕೊಡ್ತಿದ್ದೆ. ರಿಪಬ್ಲಿಕ್ ಭಾರತ್, ರಿಪಬ್ಲಿಕ್ ಬಾಂಗ್ಲಾ, ರಿಪಬ್ಲಿಕ್ ಕನ್ನಡ ಎಲ್ಲರೂ ಕೂಡ 4 ರಿಪಬ್ಲಿಕ್ ನೆಟ್ವರ್ಕ್ನ ಚಾನಲ್ಗಳೇನಿದೆ ಅಷ್ಟೂ ಜನರ ತಂಡ ತೆರಳಿ ಅಲ್ಲಿಂದ ವರದಿಯನ್ನ ಮಾಡ್ತಾರೆ. ನನ್ನ ಸಹೋದ್ಯೋಗಿ ಜಯಪ್ರಕಾಶ್ ಶೆಟ್ಟಿ ಲೈವ್ ನಲ್ಲಿ ನಿಮಗೆ ಪ್ರತ್ಯಕ್ಷ ವರದಿಯನ್ನ ಕೊಡ್ತಾರೆ. ನೋಡಿ, ಬಗ್ಗೆ ಚರ್ಚೆ ಆಗುತ್ತೆ ನೋಡಿ, ಅದ್ಭುತವಾಗಿ ಅಲ್ಲಿಂದ ಇಲ್ಲಿ ತನಕ. ಪ್ಲೀಸ್ ಕಮ್ ನೋಡಿ, ಎಲ್ಲಿಂದ ಇಲ್ಲಿ ತನಕ ನೋಡಿ ಎಂತೆಂಥ ಹೂಗಳನ್ನು ಹಾಕಿದ್ದಾರೆ ನೋಡಿ. ನೋಡಿ ಅಲ್ಲಿ ಓಂ, ಇದು ನಮಗೆ ಅನ್ಸುತ್ತೆ ಇದು ಬಾಲರಾಮನ ಬಾಲಕೃಷ್ಣನ್ ಅಂತೇಳಿ, ಆದರೆ ಬಿಲ್ಲು ಬಾಣ ಇದ್ದ ಕಾರಣಕ್ಕಾಗಿ ಅದು ಬಾಲರಾಮ. ಇನ್ನು ಮುಂದೆ ಬಾಲರಾಮನ ಸ್ಟೋರಿಗಳು ಕೂಡ ಬಹಳ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಗಳಾಗ್ತದೆ. ಯಾಕೆಂತಂದರೆ ಈಗ ಈ ಸಂದರ್ಭದಲ್ಲಿ ಅಲ್ಲಿ ಭದ್ರತಾ ಪಡೆಗಳು ಕೇವಲ ಫಿಸಿಕಲ್ ಆಗಿ ಮಾತ್ರ ಸೆಕ್ಯೂರಿಟಿಯನ್ನು ಮಾಡಿಲ್ಲ, ಅನೇಕ ನಾನಾ ರೀತಿಯಲ್ಲೂ ಕೂಡ ಸೆಕ್ಯೂರಿಟಿ ಸಿಸ್ಟಮ್ಗಳನ್ನು ಅಲ್ಲಿ ಟೈಟ್ ಮಾಡಲಾಗಿದೆ. VVIPಗಳು ಬರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಜಾಮರ್ಗಳ ಅಳವಡಿಕೆ ಇರುತ್ತೆ, VVIP ಮೂವ್ಮೆಂಟ್ಗಳಿರುವಂಥ ಹಿನ್ನೆಲೆಯಲ್ಲಿ ಜಾಮರ್ಗಳಿದ್ದೇ ಇರುತ್ತೆ. ಹಾಗಾಗಿ ನೆಟ್ವರ್ಕ್ ಇಶ್ಯೂಗಳು ಆಗ್ತಾ ಇರುತ್ತೆ. ಆದರೂ ಕೂಡ ನಮ್ಮ ತಂಡ ಸುಮ್ಮನೆ ಸ್ವಾಗತ ಮಾಡಲಾಗುತ್ತೆ. ಇಲ್ಲಿಂದ ಹೋದ್ರೇನೆ ನಿಮಗೆ ಬಹಳ ಮುಖ್ಯವಾಗಿ ಅಲ್ಲಿ ನೇರವಾಗಿ ತಲುಪೋದಕ್ಕೆ ಸಾಧ್ಯವಾಗುತ್ತೆ. ಎಲ್ಲ ಫೆಸಿಲಿಟೀಸ್ಗಳನ್ನು ಮಾಡಲಾಗಿದೆ. ಜೊತೆಗೆ ಆಚಾರ್ಯ ಜೈನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಆಚಾರ್ಯ ಜೈನ್ ಅವರು जहाँ से कल हम श्री राम मंदिर प्राण प्रतिष्ठा समारोह के लिए प्रवेश करेंगे. आप देख रहे हैं श्री राम जन्मभूमि मंदिर प्राण प्रतिष्ठा ये सज करके तैयार हो गया है. सौभाग्य है कल यहाँ से हम प्रवेश करेंगे. ನೋಡಿ, ಇವರಿಗೂ ಕೂಡ ಆಚಾರ್ಯ ಜೈನ್ ಅವರಿಗೂ ಕೂಡ ನಾಳೆಯ ಕಾರ್ಯಕ್ರಮಕ್ಕೆ ಅವಕಾಶ ಇದೆ. ಅವರು ಕೂಡ ಭಾಗವಹಿಸಲಿದ್ದಾರೆ. ನೋಡಿ, ಅದ್ಭುತವಾಗಿರುವಂಥದ್ದು ಎಲ್ಲ ಪೊಲೀಸ್ ವ್ಯವಸ್ಥೆಗಳು ನಮ್ಮನ್ನು ಅಟ್ಲೀಸ್ಟ್ ಬಿಡ್ತಾ ಇದ್ದಾರೆ. ಭಾಳ ಫುಲ್ ಸೆಕ್ಯೂರಿಟಿ ಇದೆ. ಮೇನ್ ದ್ವಾರ ನೋಡಿ, ಅಲ್ಲಿಂದ ಬರ್ತಾರೆ, ಇಲ್ಲಿಂದ ಆ ಕಡೆಗೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಜಯಪ್ರಕಾಶ್ ಶೆಟ್ಟಿ, ಅಯೋಧ್ಯೆಯಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ. ನಮಸ್ಕಾರ. ನೋಡಿ, ಈ ಕ್ಷಣದ ಅದು ಲೈವ್ ಪ್ರತ್ಯಕ್ಷ ವರದಿ ನೋಡಿ. ಗಣ್ಯಾತಿ ಗಣ್ಯರು ಆ ಒಂದು ಅಯೋಧ್ಯೆ ರಾಮ ಮಂದಿರ ಒಳಗಡೆ ಪ್ರವೇಶ ಮಾಡ್ತಾರಲ್ವ, ನಾವು ಎಂಟ್ರೆನ್ಸ್ ಅಂತ ಕರಿತೀವಲ್ಲ, ಆ ಎಂಟ್ರೆನ್ಸ್ನಲ್ಲಿ ಯಾವ ರೀತಿಯಾಗಿ ಸಿಂಗಾರವನ್ನು ಮಾಡಲಾಗಿದೆ ಅಂತೇಳಿ. ಸಿಂಗಾರ ಮಾಡಲಾಗಿದೆ, 2 ಕಣ್ಣು ಸಾಲೋದಿಲ್ಲ. ಅಲ್ಲಿ ನಾವು ಇಲ್ಲಿ ಕೂತು ನೋಡೋದಕ್ಕಿಂತ ಅಲ್ಲಿ ನಿಂತ್ಕೊಂಡು ನೋಡ್ತಿರ್ತಾರಲ್ಲ, ವರದಿನ ಮಾಡ್ತಾರಲ್ಲ, ಅವರ ಸಂಭ್ರಮ ನೋಡ್ಬೇಕು ನೀವು. ನನ್ನ ಸಹೋದರಿ ಜಯಪ್ರಕಾಶ್ ಶೆಟ್ಟಿ ನಿಂತಿದ್ರಲ್ಲ, ಅಲ್ಲಿ ಯಾವ ಮಾಧ್ಯಮದವರು ಕೂಡ ಹೋಗಿಲ್ಲ. ನಮ್ಮ ಟೀಮ್ ಅಲ್ಲಿ ಹೋಗಿದೆ, ರಿಪಬ್ಲಿಕ್ ಕನ್ನಡ. ಅಲ್ಲಿ ವೆಹಿಕಲ್ಗಳು ಅಂದರೆ ಮಾಧ್ಯಮದವರ ವಾಹನಗಳನ್ನು ಓಡಾಡೋದಕ್ಕೆ ಬಿಡ್ತಾ ಇಲ್ಲ, ನಡೆದುಕೊಂಡೇ ಹೋಗಬೇಕು. ಅವರು ಸ್ಟೇ ಆಗಿರುವಂಥ ಜಾಗದಿಂದ ಸುಮಾರು 3-4 ಕಿಲೋಮೀಟರ್ ದೂರ ನಡೆದುಕೊಂಡು ಹೋಗಿ, ಅಂದರೆ ಹೆಜ್ಜೆಗೂ ಕೂಡ ಸೆಕ್ಯೂರಿಟಿ ಚೆಕಿಂಗ್, ಎಲ್ರಿಗೂ ಕೂಡ ಅವರಿಗೆ ಪರ್ಮಿಷನ್ ತಗೊಂಡು